ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಬೆಂಗಳೂರಲ್ಲಿ ಬದುಕೋದು ಎಷ್ಟು ಕಷ್ಟ ಅನ್ನೋದು ಬೆಂಗಳೂರಲ್ಲಿ ಇದ್ದಂಥವ್ರಿಗೆ ಗೊತ್ತಾಗುತ್ತೆ. ಅದರ ಜೊತೆಯಲ್ಲಿ ಈಗ ಒಂದಷ್ಟು ಅಂಕಿ ಅಂಶಗಳು ಬಂದಿರೋದು ಇದನ್ನು ಗಮನಿಸಿದ್ರೆ ಬೆಂಗಳೂರಲ್ಲಿ ಬ್ಯಾಚುಲರ್ಸ್ ಕೂಡ ಬದುಕೋದು ಎಷ್ಟು ಕಷ್ಟ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಡಿಜಿಟಲ್ ಎಕ್ಸ್ಪ್ಲೈನರ್ನಲ್ಲಿ ಬೆಂಗಳೂರಲ್ಲಿ ಬ್ಯಾಚುಲರ್ಸ್ ಬದುಕೋದಕ್ಕೆ ಅಗತ್ಯವಾಗಿ ಎಷ್ಟು ಖರ್ಚು ವೆಚ್ಚಗಳಾಗತ್ತೆ, ಅದರ ಜೊತೆಯಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಖರ್ಚು ವೆಚ್ಚಗಳಾಗತ್ತೆ, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಈ ಬ್ಯಾಚುಲರ್ಸ್ಗೆ ಬದುಕೋದಕ್ಕೆ ಎಷ್ಟು ಹಣ ಬೇಕು ಅನ್ನುವಂಥ ಒಂದು ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಕಿ ಅಂಶಗಳು ಕೂಡ ಈಗ ಬಯಲಾಗಿರೋದು. ಇದನ್ನು ಗಮನಿಸಿದ್ರೆ ಬೆಂಗಳೂರಲ್ಲಿ ಬ್ಯಾಚುಲರ್ಸ್ ಕೂಡ ಬದುಕೋದಕ್ಕೆ ಇಷ್ಟೊಂದು ಕಾಸ್ಟ್ಲಿನಾ, ಬೆಂಗಳೂರು ಕಾಸ್ಟ್ಲಿ ಆಗ್ತಾ ಇದೆಯಾ ಹಾಗಾದರೆ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಈ ಅಂಕಿ ಅಂಶದಲ್ಲಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಪ್ರಮುಖ ನಗರಗಳು ಏನಿದೆ, ಮೆಟ್ರೋಪಾಲಿಟನ್ ಸಿಟಿಗಳೇನಿದೆ, ಅದೆಲ್ಲವನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಳಲಾಗಿತ್ತು. ಅಲ್ಲಿರುವಂಥ ಜೀವನ ಶೈಲಿ ಆಗಿರ್ಬೋದು, ಜೊತೆಗೆ ದುಬಾರಿ ಆಗ್ತಾ ಇರುವಂಥ ಒಂದಷ್ಟು ಪದಾರ್ಥಗಳ ಬೆಲೆಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಗಮನಿಸಿದ ನಂತರದಲ್ಲಿ ಈ ಅಂಕಿ ಅಂಶ ಈಗ ಹೊರಗೆ ಬಿದ್ದಿದೆ. ಜೀವನ ಬದಲಾಗ್ತಾ ಇದೆ, ಜೀವನ ಶೈಲಿ ಬದಲಾಗ್ತಾ ಇದೆ, ವಸ್ತುಗಳು ದುಬಾರಿ ಆಗ್ತಾ ಇದೆ, ಬೆಲೆಗಳು ಏರಿಕೆ ಆಗ್ತಾ ಇದೆ. ಇದರ ನಡುವೆ ಬದುಕೋದು ಎಷ್ಟು ಕಷ್ಟ ಅನ್ನುವಂಥ ಪ್ರಶ್ನೆ, ದೇಶದ ಬೇರೆ ಬೇರೆ ನಗರಗಳ ಸರಾಸರಿ ಜೀವನ ವೆಚ್ಚ ಏನು ಅನ್ನುವಂಥ ಒಂದಷ್ಟು ಅಂಕಿ ಅಂಶಗಳು ಈಗ ಹೊರಗೆ ಬಿದ್ದಿರೋದು. ದೇಶದ 7 ನಗರಗಳನ್ನು ತಗೊಂಡಿದ್ದಾರೆ ಈ ಅಂಕಿ ಅಂಶಗಳಲ್ಲಿ. ಆ 7 ನಗರಗಳಲ್ಲಿ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಸಿಟಿ ಯಾವುದು, ಅದರ ಜೊತೆಯಲ್ಲಿ ಆವರೇಜ್ ಆಗಿ ಬದುಕೋದಕ್ಕೆ ಯಾವ ಸಿಟಿ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಅಂಕಿ ಅಂಶಗಳಲ್ಲಿ ಹೇಳಲಾಗಿದೆ. ಇದರಲ್ಲಿ ಏನೆಲ್ಲ ವಿಚಾರಗಳನ್ನು ಗಣನೆಗೆ ತಗೊಂಡಿದ್ದಾರೆ ಅಂತಂದರೆ, ಸರಾಸರಿ ಜೀವನ ವೆಚ್ಚಕ್ಕೆ ಎಷ್ಟು ಬೇಕಾಗುತ್ತೆ ಇದೆಲ್ಲವನ್ನು ಕೂಡ ಗಣನೆಗೆ ತಗೊಂಡಿರೋದು. ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಕೋಲ್ಕತ್ತಾ ಅತ್ಯಂತ ಕಡಿಮೆ ಜೀವನ ವೆಚ್ಚದಲ್ಲಿ ಅಲ್ಲಿ ಬದುಕು ಸಾಗಿಸಬಹುದು, ಜೀವನ ನಡೆಸಬಹುದು ಅನ್ನುವಂಥ ನಿಟ್ಟಿನಲ್ಲಿದೆ. ಅದರ ಜೊತೆಯಲ್ಲಿ ಬೆಂಗಳೂರಿನಲ್ಲಿ, ಮುಂಬೈನಲ್ಲಿ ಇದ್ದಷ್ಟು ಜೀವನ ವೆಚ್ಚ ಇಲ್ಲದೇ ಇದ್ರೂ ಕೂಡ ಒನ್ ಆಫ್ ದಿ ಸೆಕೆಂಡ್ ಕಾಸ್ಟ್ಲಿಯೆಸ್ಟ್ ಸಿಟಿ ಅಂತ ಈಗ ಬೆಂಗಳೂರು ಅನ್ನಿಸ್ಕೊಳ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬ್ಯಾಚುಲರ್ಸ್ ಬದುಕೋದಕ್ಕೆ ಮಂತ್ಲಿ ಖರ್ಚು ಎಷ್ಟು ಬೇಕು, ಸರಾಸರಿಯಾಗಿ ಎಷ್ಟು ಬೇಕು ಒಬ್ಬರಿಗೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಒಂದಷ್ಟು ಅಂಕಿ ಅಂಶಗಳು ಹೊರಗೆ ಬಿದ್ದಿರೋದು. ಬೆಂಗಳೂರು ನಗರ ವರ್ಸಸ್ ಇತರ ನಗರಗಳು ಇದೆಲ್ಲವನ್ನು ಕೂಡ ಕಂಪೇರ್ ಮಾಡಿದ್ರೆ, ಗಮನಿಸಿದ್ರೆ ಬೆಂಗಳೂರು ಹಾಗಾದರೆ ದುಬಾರಿ ಆಗ್ತಾ ಇದೆಯಾ, ಕಾಸ್ಟ್ಲಿ ಆಗ್ತಾ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಈ ಅಂಕಿಅಂಶಗಳನ್ನು ನೋಡಿದ್ರೆ ಅಂಥದ್ದೇ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಭಾರತದ ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಬೆಂಗಳೂರಿಗೆ ಕೆಲಸವನ್ನು ಅರಿಸ್ಕೊಂಡು ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಕನಸುಗಳನ್ನು ಇಟ್ಕೊಂಡು ಓದೋದಕ್ಕೆ ಅನ್ನುವಂಥ ಕಾರಣಕ್ಕೆ ಆಗಿರ್ಬೋದು, ಅನೇಕ ಬ್ಯಾಚುಲರ್ಸ್ ಆಗಿರ್ಬೋದು, ಅನೇಕರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಅವರೆಲ್ಲರಿಗೂ ಕೂಡ ನೆಲೆಯನ್ನು ಕೂಡ ಕೊಟ್ಟಿದೆ. ಬೇರೆ ಬೇರೆ ನಗರಗಳಿಂದ ಇಲ್ಲಿ ಕೆಲಸವನ್ನು ಅರಿಸ್ಕೊಂಡು ಬಂದಂಥವರು ಕೋಟ್ಯಾಂತರ ಮಂದಿ ಇದ್ದಾರೆ, ಕೋಟ್ಯಾಂತರ ಮಂದಿ ಬರ್ತಾನೂ ಇರ್ತಾರೆ. ಇಲ್ಲಿ ಸಿಟಿಯಲ್ಲಿ ದುಡಿದು ಏನಾದರೂ ಒಂಚೂರು ಪಾರು ಉಳಿತಾಯ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಹಲವರಿಗೆ ಆಸೆ ಇರುತ್ತೆ. ಆದರೆ ಇಲ್ಲಿರುವಂಥ ಜೀವನ ವೆಚ್ಚ, ಈ ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೀವಲ್ಲ, ಈ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟಿದೆ ಅಂತಂದರೆ, ಇಲ್ಲಿ ಬಂದ ನಂತರದಲ್ಲಿ ಜೀವನವೇ ಹೊರೆಯಾಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಒಂದು ಕಡೆಯಲ್ಲಿ ಓದು ಮುಗಿಸ್ಕೊಂಡು ಬರ್ತಾರೆ, ಕೆಲಸ ಸಿಗೋದು ಕಷ್ಟ ಒಂದು ಕಡೆ ಅಲ್ಲ, ಆದರೆ ಮಾಡೋ ಕೆಲಸಕ್ಕೆ ಸಿಗುವಂಥ ಸಂಬಳ ಕೂಡ ಅಷ್ಟಕ್ಕಷ್ಟೇ. ಅದರ ಜೊತೆಯಲ್ಲಿ ಊರು ಬಿಟ್ಟು ಊರಿಗೆ ಬಂದಿರ್ತಾರೆ, ಇಲ್ಲಿ ದುಬಾರಿ ಜೀವನ, ಅದರ ಜೊತೆಯಲ್ಲಿ ಖರ್ಚು ವೆಚ್ಚ, ಮನೆ ಬಾಡಿಗೆ, ಆ ಬಿಲ್ಲು ಈ ಬಿಲ್ಲು, EMIಗಳು ಇದೆಲ್ಲವನ್ನು ಕಟ್ಟುವಷ್ಟರ ಹೊತ್ತಿಗೆ ಬ್ಯಾಚುಲರ್ಸ್ ಜೀವನ ಇಷ್ಟೊಂದು ಕಷ್ಟನಾ ಅನ್ನುವಂಥ ನಿಟ್ಟಿನಲ್ಲಿ ಆಗಿರುತ್ತೆ. ಬಾಡಿಗೆ ಎಷ್ಟಿರುತ್ತೆ, ಸಾರಿಗೆ ಖರ್ಚು ಬೇಕಾಗುತ್ತೆ, ಅದರ ಜೊತೆಯಲ್ಲಿ ಎಲ್ಲ ಚಿಂತೆಗಳು ಈಗ ಬ್ಯಾಚುಲರ್ಸನ್ನು ಕಾಡ್ತಾ ಇರೋದು. ಇದೆಲ್ಲವನ್ನು ಕೂಡ ಈ ಅಂಕಿ ಅಂಶದಲ್ಲಿ ತಿಳಿಸಲಾಗಿದೆ. ಜೊತೆಗೆ ಒಂದು ಮಂತ್ಲಿ ಎಕ್ಸ್ಪೆಂಡಿಚರ್ ಅಥವಾ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟು ಬೇಕಾಗುತ್ತೆ ಅನ್ನುವಂಥದ್ದು ಕೆಲಸ ಮಾಡುವಂಥ ನಗರದ ಮೇಲೆ ಅವಲಂಬಿತ ಆಗಿರುತ್ತೆ. ಹಾಗೆ ಕೋಲ್ಕತ್ತಾ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಅಥವಾ ಬೆಂಗಳೂರು ಆಗಿರ್ಬೋದು ಫಾರ್ ದ್ಯಾಟ್ ಮ್ಯಾಟರ್, ಇಲ್ಲಿ ಎಷ್ಟು ಖರ್ಚು ಆಗುತ್ತೆ ಅನ್ನುವಂಥದ್ದನ್ನು ಈ ಅಂಕಿ ಅಂಶದಲ್ಲಿ ಹೇಳಲಾಗಿದೆ. ಬ್ಯಾಚುಲರ್ಸ್ಗೆ ಹಾಗಾದರೆ ತಗುಲುವಂಥ ಅಂದಾಜು ಮಾಸಿಕ ವೆಚ್ಚ ಎಷ್ಟು ಅನ್ನುವಂಥ ಪ್ರಶ್ನೆ, ಒಂದಷ್ಟು ಅಂಕಿ ಅಂಶಗಳು ಕೂಡ ಇದೆ, ನೋಡ್ಕೊಂಬಿಡಿ. ಬೆಂಗಳೂರಿಗಿಂತ ಹೈದರಾಬಾದ್ ಆಗಿರ್ಬೋದು ಅಥವಾ ಚೆನ್ನೈ, ಈ 2 ನಗರಗಳು ಕೂಡ ಬದುಕೋದಕ್ಕೆ ಒಂದು ಸ್ವಲ್ಪ ಅಂದರೆ ಕಂಪ್ಯಾರಿಟಿವ್ಲಿ ಚೀಪ್ ಅಂತ ಹೇಳ್ಬೋದು. ಬೆಂಗಳೂರು ಮತ್ತು ಭಾರತದ ಇತರ ಮೆಟ್ರೋಪಾಲಿಟನ್ ಸಿಟಿಗಳಿದೆಯಲ್ಲ, ಮೆಟ್ರೋ ನಗರದ ಜೀವನ ವೆಚ್ಚಕ್ಕೆ ಕಂಪೇರ್ ಮಾಡಿದ್ರೆ, ತುಲನೆ ಮಾಡಿದ್ರೆ ಬೆಂಗಳೂರಿಗಿಂತ ಮುಂಬೈ ಮತ್ತು ದೆಹಲಿ
ದುಬಾರಿಯಾಗಿದೆ. ಇನ್ನು ಮಹಾರಾಷ್ಟ್ರದ ಪುಣೆ ಕೂಡ ಈ ಬಾರಿ ಈ ಲಿಸ್ಟ್ನಲ್ಲಿ ಆ್ಯಡ್ ಆಗಿರೋದು, ಅದು ಕೂಡ ಏನು ಚೀಪ್ ಆಗಿಲ್ಲ. ಈಗ ಅಲ್ಲೂ ಕೂಡ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಹಾಗಾಗಿ ಅಲ್ಲೂ ಕೂಡ ಕಾಸ್ಟ್ಲಿ ಆಗೋಗಿದೆ ಜೀವನ ನಡೆಸೋದು. ಈ ಅಂಕಿ ಅಂಶದ ಪ್ರಕಾರ ಬಾಡಿಗೆಯನ್ನು ಹೊರತುಪಡಿಸಿ ಒಬ್ಬ ವ್ಯಕ್ತಿಗೆ ಸರಾಸರಿ ಅಂದಾಜು 27,300 ರೂಪಾಯಿ ಬೇಕೇ ಬೇಕು ಜೀವನ ನಡೆಸೋದಕ್ಕೆ. ಅಂದರೆ ಈ 4 ಜನರ ಒಂದು ಕುಟುಂಬ ಅಂತ ಅಂದ್ಕೊಳ್ಳಿ, ಫ್ಯಾಮಿಲಿ, ಬ್ಯಾಚುಲರ್ಸನ್ನು ಬಿಟ್ಟು ಫ್ಯಾಮಿಲಿ ಏನಾದರೂ ಜೀವನವನ್ನು ನಡೆಸ್ತಾ ಇದ್ದರೆ ಅಂದಾಜು 98,000 ರೂಪಾಯಿ ಬೇಕಂತೆ. ಈ ಲೆಕ್ಕಾಚಾರದ ಪ್ರಕಾರ 4 ಜನರ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು, ಮೇಂಟೈನ್ ಮಾಡಬೇಕು ಅಂತಂದರೆ ಒಬ್ಬರು ದುಡಿಯೋದು ಖಂಡಿತವಾಗ್ಲೂ ಸಾಲೋದಿಲ್ಲ. 4 ಜನ ಕೂಡ ದುಡಿಯುವಂಥ ಪರಿಸ್ಥಿತಿ, ಅಥವಾ 2 ರಿಂದ 3 ಜನ ಅಂತೂ ದುಡಿಲೇಬೇಕಾದಂಥ ಪರಿಸ್ಥಿತಿ ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಜೊತೆಗೆ ಬೆಂಗಳೂರು ಇತರ ದೇಶದ ಬೇರೆ ನಗರಗಳಿಗೆ ಹೋಲಿಸಿದ್ರೆ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಸಿಟಿ ಅನ್ನುವಂಥದ್ದನ್ನು ಕೂಡ ಈ ಅಂಕಿಅಂಶದಲ್ಲಿ ತಿಳಿಸಿದ್ದಾರೆ. ಸಿಲಿಕಾನ್ ಸಿಟಿ ಅನ್ನುವಂಥ ಹೆಸರನ್ನು ಪಡೆದಿದೆ ಬೆಂಗಳೂರು. ಆ ನಿಟ್ಟಿನಲ್ಲಿ ಈಗ ಮನೆ ಬಾಡಿಗೆ ಆಗಿರ್ಬೋದು, ಇದೆಲ್ಲವೂ ಕೂಡ ಕಾಸ್ಟ್ಲಿ ಆಗ್ತಾ ಇದೆ. ಮುಂಬೈಯನ್ನು ಹೊರತುಪಡಿಸಿ, ಮುಂಬೈಯಲ್ಲಿ ಬೆಂಗಳೂರಿಗಿಂತಲೂ ಕೂಡ ಹೆಚ್ಚಿದೆ ಜೀವನ ವೆಚ್ಚ. ಆದರೆ ಅದನ್ನು ಹೊರತುಪಡಿಸಿ ಬೇರೆ ನಗರಗಳಿಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಈ ಮನೆ ಬಾಡಿಗೆ ಬಹಳ ಜಾಸ್ತಿ ಅನ್ನುವಂಥದ್ದನ್ನು ಕೂಡ ಈ ಅಂಕಿಅಂಶ ತಿಳಿಸ್ತಾ ಇದೆ. ಮನೆ ಬಾಡಿಗೆ ಅನ್ನೋದು ಈ ಸಂಬಳ ತಗೊಳ್ಳುವಂಥವ್ರಿಗೆ ಪ್ರಮುಖ ವೆಚ್ಚ, ಅಂದರೆ ಒನ್ ಆಫ್ ದಿ ಮೇಜರ್ ಪೋರ್ಷನ್, ಮೇಜರ್ ಚಂಕ್ ಅಲ್ಲೇ ಹೊರಟೋಗುತ್ತೆ. ಬೆಂಗಳೂರಲ್ಲಿ ವಾಸಿಸುವಂಥ ಅನೇಕರ ಗೋಳು ಅಂತಂದರೆ ಸ್ಯಾಲ್ರಿ ಎಷ್ಟು ಬಂದರೂ ಸಾಕಾಗಲ್ಲ ಗುರು ಅನ್ನುವಂಥದ್ದನ್ನು ಅನೇಕರು ಹೇಳ್ತಾ ಇರ್ತಾರೆ. ಎಷ್ಟು ಸ್ಯಾಲ್ರಿ ಬಂದರೂ EMI ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಅಲ್ಲೇ ಮುಗ್ದು ಹೋಗುತ್ತೆ. ಉಳಿತಾಯ ಮಾಡಬೇಕು ಅಂದ್ಕೊಳ್ಳೋದಷ್ಟೇ, ಆದರೆ ಉಳಿತಾಯ ಖಂಡಿತವಾಗ್ಲೂ ಆಗೋದಿಲ್ಲ ಅನ್ನುವಂಥದ್ದನ್ನು ಪ್ರತಿನಿತ್ಯ ಪ್ರತಿಯೊಬ್ಬರು ಹೇಳೋದನ್ನು ಕೇಳ್ತಾನೆ ಇರ್ತೀವಿ. ಇದೆಲ್ಲದಕ್ಕೂ ಕಾರಣ ಆಗ್ತಾ ಇರೋದು ಏರಿಕೆ ಆಗ್ತಾ ಇರುವಂಥ ಈ ದುಬಾರಿ ದುನಿಯಾ, ಅದರ ಜೊತೆಯಲ್ಲಿ ಬೆಲೆ ಏರಿಕೆಗಳು ಕೂಡ ಇದಕ್ಕೆ ಕಾರಣ. ಆದರೂ ಕೂಡ ಬೆಂಗಳೂರಿನಲ್ಲಿ ಕಡಿಮೆ ಅಂದರೆ ಮಿನಿಮಮ್ ಅಂತಂದ್ರೂ ಕೂಡ, ಸರಾಸರಿಯನ್ನು ಹೊರತುಪಡಿಸಿ ಮಿನಿಮಮ್ ಇಷ್ಟಿದ್ರೆ ಬದುಕಬಹುದಪ್ಪ ಅನ್ನುವಂಥದ್ದನ್ನು ಗಮನಿಸೋದಾದರೆ 15,000 ರೂಪಾಯಿ ಸಂಪಾದನೆ ಮಾಡೋರು ಕೂಡ ಇಲ್ಲಿ ಬದುಕ್ತಾರೆ. ಲಕ್ಷದ ಮೇಲೆ ಸಂಪಾದನೆ ಮಾಡೋರು ಕೂಡ ಇಲ್ಲಿ ಬದುಕ್ತಾರೆ. ಅವರು ಗಳಿಸುವಂಥ ಸ್ಯಾಲ್ರಿ ಏನಿದೆ ಅದು ಅವರ ಲೈಫ್ ಸ್ಟೈಲ್ ಅಥವಾ ಅವರ ಜೀವನ ಶೈಲಿಯ ಮೇಲೆ ಡಿಪೆಂಡ್ ಆಗುತ್ತೆ. ಅದಲ್ಲದೆ ಬೆಂಗಳೂರಿನ ಕೆಲವೊಂದು ಏರಿಯಾಗಳ ಮೇಲೆ ಡಿಪೆಂಡ್ ಆಗುತ್ತೆ. ಆ ಏರಿಯಾದ ಮೇಲೆ ನಿಮ್ಮ ಖರ್ಚು ವೆಚ್ಚ ಎಲ್ಲವೂ ಕೂಡ ಅವಲಂಬಿತ ಆಗುತ್ತೆ. ಬೆಂಗಳೂರಿನ ಕೆಲವೊಂದು ಪ್ರತಿಷ್ಠಿತ ಏರಿಯಾಗಳಲ್ಲಿ ವಾಸ ಮಾಡಬೇಕು ಅಂತಂದರೆ ಕನಿಷ್ಠ ಲಕ್ಷದ ಮೇಲೆ ಸ್ಯಾಲ್ರಿಯನ್ನು ಹೊಂದಿರಲೇಬೇಕು ಅಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈ ಹಿಂದೆಯೂ ಕೂಡ ಇಂಥ ಒಂದಷ್ಟು ಅಂಕಿಅಂಶಗಳು ಬಂದಿತ್ತು. ಅದರಲ್ಲೂ ಕೂಡ ಹೇಳಲಾಗಿತ್ತು ಬೆಂಗಳೂರು ಎಷ್ಟು ಕಾಸ್ಟ್ಲಿ ಆಗ್ತಾ ಇದೆ, ಅದರಲ್ಲೂ ಜೀವನ ನಿರ್ವಹಣೆ ಮಾಡಬೇಕು, ಜೀವನವನ್ನು ಸಾಗಿಸಬೇಕು ಅಂತಂದರೆ ಬೆಂಗಳೂರಲ್ಲಿ ಎಷ್ಟು ಕಷ್ಟ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇತ್ತು. ಈ ಅಂಕಿಅಂಶಗಳನ್ನು ಗಮನಿಸಿದ್ರೂ ಕೂಡ ಮುಂಬೈ, ದೆಹಲಿಯನ್ನು ಹೊರತುಪಡಿಸಿದ್ರೆ ಆ ನಂತರದ ಸ್ಥಾನ ಈಗ ಸಿಕ್ಕಿರೋದು ಬೆಂಗಳೂರಿಗೆ. ಬೆಂಗಳೂರು ಕೂಡ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಸಿಟಿ ಅನ್ನುವಂಥ ನಿಟ್ಟಿನಲ್ಲಿ ಆಗೋಗಿದೆ. ದುಬಾರಿ ದುನಿಯಾ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಈ ದರ ಏರಿಕೆ, ಖರ್ಚು ವೆಚ್ಚಗಳ ನಿರ್ವಹಣೆ, ಸಾರಿಗೆ ವೆಚ್ಚ ಆಗಿರ್ಬೋದು, ಅಥವಾ ವಾಟರ್ ಬಿಲ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಜೊತೆಗೆ ಇನ್ನಿತರ ಖರ್ಚು ವೆಚ್ಚಗಳು ಎಲ್ಲವೂ ಕೂಡ ಸೇರಿದ್ರೆ ಸರಾಸರಿ ಒಬ್ಬ ಮನುಷ್ಯನಿಗೆ, ಅಂದರೆ 4 ಮಂದಿ ಇರುವಂಥ ಒಂದು ಕುಟುಂಬಕ್ಕೆ, ಅಥವಾ ಫಾರ್ ದ್ಯಾಟ್ ಮ್ಯಾಟರ್ ಒಬ್ಬ ಬ್ಯಾಚುಲರ್ಗೂ ಕೂಡ ಆದರೂ ಕೂಡ 15,000 ಮಿನಿಮಮ್ಮಿಂದ 23,000, 25,000ದವರೆಗೂ ಕೂಡ ಬೇಕೇ ಬೇಕು ಅನ್ನುವಂಥದ್ದನ್ನು ಈ ಅಂಕಿಅಂಶಗಳು ಹೇಳ್ತಾ ಇದೆ. ಇದಾಗಿತ್ತು ಇವತ್ತಿನ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.